ದಾಖಲೆ ಮುಖಾಂತರ ನೀವು ಪೇಪರ್ ನೀವು ಬರ್ಕೊಂಡು ಅದ್ರ ಮುಖಾಂತರ ಹೋಗ್ಬೇಕು. ನೀವು ಕೊಟ್ಟಾಗ ಅವ್ರು ಯಾವುದೇ ಕಾರಣಕ್ಕೂ ಓದಿ ಸೈನ್ ಹಾಕ್ರಿ. ಓದೇ ಮಾತ್ರ ನೀವು ಸೈನ್ ಹಾಕ್ದಾಗ ಅದು ಅವರು ಕಲೆಕ್ಷನ್ ಮಾಡ್ಕೋತಾರೆ. ಅದಕ್ಕೋಸ್ಕರ ನಿಮ್ಮನ್ನ ಕರೆದಿರೋದು ಈಗ ಈ ಉದ್ದೇಶಕ್ಕೆ ಕರೆದಿದ್ದೀವಿ. ಬೇರೆ ವಿಚಾರ ಏನೂ ಇಲ್ಲ. ಇವಾಗ ಏನ್ ಮಾಡ್ತಾರೆ ಅಂದ್ರೆ ಅವರು ಸಚಿವ ಸಂಪುಟ ತೀರ್ಮಾನ ಮಾಡ್ತೀವಂತ ಅದ್ ಮಾಡ್ಕೋತಾರೆ, ಇದ್ ಮಾಡ್ಕೋತಾರೆ. ಆದ್ರೆ ರೈತರು ಬೇಡ ಅಂದಾಗ ಅನುಮತಿ ಕೊಡಕ್ ಆಗಲ್ವಾ ಅವರು? ಇಲ್ಲೇನಾಗದೆ ಎಲ್ಲಾ ಬಡ ರೈತರೇ, ಎಲ್ಲಾ ಕೂಲಿ ಕಾರ್ಮಿಕರೇ. ಒಬ್ಬ ಹೆಣ್ಣು ಮಗಳು ಹುಲ್ಲು ಹಾಕೊಂಡು 2 ಹಸ್ಕೊಳ ಸಾಕೊಂಡು ಮಕ್ಕಳು, ಒಬ್ಬ ಗಂಡ ಕುಡ್ತಾ ಇರ್ಬೋದು, ಅವಳು ಹುಲ್ಲು ದನನ ಕರನ ಸಾಕೊಂಡು 2 ಹಸ್ಕೊಳ ತಕೊಂಡು ಎಲ್ಲ ಲೋನ್ ತಕೊಂಡು ಮಕ್ಕಳನ್ನ ಓದಿಸ್ಕೊಂಡು ವಿದ್ಯಾಭ್ಯಾಸ ಮಾಡ್ಕೊಂಡು ಮುಂದರಿತಾ ಇದ್ದಾಳೆ. ಇವರು ಅಂಗಳಾಚಿ ಬೇಡ್ಕೊಂಡ್ರು ಮಹಿಳೆಯರು, ನಮ್ಮ ರೈತರು ನಮ್ಮ ಮಾತು ಕೇರೇ ಇಲ್ಲ. ಅವ್ರು ಮಾತ್ರ ಸಚಿವ ಸಂಪುಟ ಆಗ್ಬಿಟ್ಟದೆ, ನಾವು ಅಕ್ವೈರ್ ಮಾಡೇ ಮಾಡ್ತೀವಿ, ನಾವು ಬಿಡೋದೇ ಇಲ್ಲ ಅಂತ ಬ್ರಹ್ಮಾಸ್ತ್ರನೇ ಬಿಟ್ರೆ ನಾವು ಉಲ್ಮನ್ಯ ಮನ್ಸರು ಏನ್ ಮಾಡೋದು ಸ್ವಾಮಿ? ಅವ್ರ ಬ್ರಹ್ಮಾಸ್ತ್ರಕ್ಕೆ ನಾವು ತಡಿತೀವ? ಇದೆಲ್ಲ ಸತ್ಯ ಹರಿಶ್ಚಂದ್ರ ಹೇಳ್ದಂಗೆ ಹೇಳ್ತಾರೆ. ಆದ್ರೆ ಇವರು ನಾನೇ ಸತ್ಯ ಹರಿಶ್ಚಂದ್ರ ಹೇಳ್ದಂಗೆ ಹೇಳ್ತಾರೆ, ನಾನೇ ಸತ್ಯ ಹರಿಶ್ಚಂದ್ರ ಅಂತಾರೆ. ಮಾಡೋದ್ ಮಾತ್ರ ಈ ಕೆಲಸ. ಯಾತಕ್ ಬೇಕು? ಧರ್ಮಾತ್ಮರು ಅಂತಾರೆ, ಧರ್ಮರಾಯ ಸಮಾನ ಹೋಲ್ತಾರೆ. ಇದೆಲ್ಲ ಯಾಕೆ ಬೇಕು? ಒಂದು ಮದಗಜ ಕಾಡೆ ಹಾಳು ಮಾಡ್ತದೆ, ಆದ್ರೂ ಅದ್ ಕೊಂದಕ್ ಬಿದ್ರೆ ಮತ್ತೆ ಮೇಲ್ ಕೆಟ್ಟ ಬರಲಾರ್ದು. ಇದನ್ನ ಅರ್ಥ ಮಾಡ್ಬೇಕು ಸ್ವಾಮಿ. ಬಡವರು ರೈತರನ್ನ ಅನ್ನನ ಮುಂದಿನ ಪೀಳಿಗೆ ಹಾಳು ಮಾಡ್ಕೊಂಡು ಮುಂದಿನ ಪೀಳಿಗೆ ಸರ್ವನಾಶ ಮಾಡಿ ಇವ್ರು ಉದ್ಧಾರ ಆಗುವಂತದ್ದು ಏನದು? ಇವ್ರು ನಿಜವಾಗ್ಲೂ ಉದ್ಧಾರ ಆಗಲ್ಲ. ಅದಕ್ಕೋಸ್ಕರ ನಾವು ರೈತರನ್ನ ಬೇಡ್ಕೊತೀವಿ. ಇವ್ರು ಸಚಿವ ಸಂಪುಟ ತೀರ್ಮಾನ ಮಾಡ್ತದೆ ಅಂತಾರೆ. ನಾವು ರೈತರ ಮಾತು ಅವ್ರು ತಗೊಳಕ್ ಆಗಲ್ವಾ? ನಾವೇನ್ ತೀರ್ಮಾನ ಮಾಡಿದೀವಿ? ನಮ್ಮ ಮಾತು ತಗೊಳ್ರಿ ಒಂದ್ ಸ್ವಲ್ಪ. ನಾವ್ ರೈತರು ಏನ್ ಕಸದ್ ಬಿಟ್ಟಿನ ಅವ್ರಿಗೆ? ಎಲ್ಲಿ ಜೀವನ ಮಾಡೋದು? ಇಲ್ಲಿಗೆ ಅವ್ರ ವಂಶ ನಿರ್ಮಾಣ ಮಾಡ್ಬಿಟ್ರೆ ನಾವೇನ್ ಮಾಡೋದು? ಇಲ್ಲಿ ಕೊನೆ ಆಗೋಯ್ತದ ವಂಶ, ನಮ್ಮ ವಂಶನೇ ಕೊನೆ ಆಗೋಯ್ತದೆ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತೀವಿ, ನೀವು ದಯ ದಾಕ್ಷಣ್ಯ ನಿಮ್ಗೆ ಹೃದಯ ಇದ್ರೆ ಈ ರೈತರ ಜಮೀನ, ಈ ಅನ್ನದಾತನ ಬೆನ್ಮೂಳೆ ಮುರಿಬೇಡ್ರಿ. ಮಹಾತ್ಮ ಗಾಂಧೀಜಿ ಹೇಳವ್ರೆ, ದೇಶದ ಬೆನ್ನೆಲುಬು ರೈತ, ಅನ್ನದಾತ ರೈತ ಅಂತ. ಇವ್ರ ಬೆನ್ನೆಲುಬೆ ಮುರಿದಿ ನಿಮ್ ಮನೆಗಳ್ನ ಇದ್ ಮಾಡ್ಕೊಳ್ತೀರಾ? ಈ ವನವೃಕ್ಷ ಇದೆಲ್ಲ ಕಡ್ದಾಗ ನೀವೆಲ್ಲ ಸರ್ವನಾಶ ಆಯ್ತಿರಿ. ಬೇಡ, ಕೈ ಮುಗಿದ್ ಬೇಡ್ಕೊತೀವಿ. ಈಗ ಟೌನ್ಶಿಪ್ ಕೈ ಬಿಟ್ಟು ನೀವು ಒಳ್ಳೇದ್ ಮಾಡ್ಬೇಕು ಅಂತ ನಾನು ನಿಮ್ ತಮ್ಮಲ್ಲಿ ಕೇಳ್ಕೊತೀನಿ.